ಮಳೆಯಿಂದಾಗಿ ಸರ್ವಸ್ವವನ್ನು ಕಳೆದುಕೊಂಡಂತಹ ಗಿರಿಧರ್ ವೈಷ್ಣವಿ ಎನ್ನುವ ಬಡ ದಂಪತಿಗಳು ಸೂರ್ಯಾಪುರದ ಹಿರಿಯವರಾದ ಚಂದ್ರಯ್ಯನ ಮನೆಯಲ್ಲಿ ಹೋಗಿ ದೀನವಾಗಿ ನಿಂತಿದ್ರು. ಚಂದ್ರಯ್ಯ ಒಳ್ಳೆ ಮನಸ್ಸಿರುವ ವ್ಯಕ್ತಿ. ನಿಮ್ಮ ಕಥೆಯನ್ನೆಲ್ಲ ಕೇಳಿದ ನಂತರ ನಿಮಗೆ ಸಹಾಯ ಮಾಡ್ಬೇಕು ಅನ್ಸುತ್ತೆ. ನಿಮ್ನ ನೋಡಿದ್ರೇನೆ ಬೇಜಾರಾಗುತ್ತೆ. ಈ ಊರಲ್ಲಿ ಎಲ್ಲಾದ್ರೂ ಮನೆಯನ್ನು ಕೊಡೋಣ ಅಂದ್ರೆ ಎಲ್ಲೂ ಮನೆ ಖಾಲಿ ಇಲ್ಲ. ಯಾರು ಕೂಡ ಹೊಲವನ್ನು ಬಾಡಿಗೆಗೆ ಕೂಡ ಕೊಡೋದಿಲ್ಲ. ನಿಮಗೆ ಯಾವ ರೀತಿಯ ಸಹಾಯ ಮಾಡ್ಬೇಕೋ ನನಗೆ ಅರ್ಥ ಆಗ್ತಾ ಇಲ್ಲ. ನಮಗೆ ಉಚಿತವಾಗಿ ಏನು ಬೇಡ. ನಾವು ಕಷ್ಟಪಟ್ಟು ಕೆಲಸ ಮಾಡ್ತೀವಿ. ಯಾರು ನಮ್ಗೆ ಉಚಿತವಾಗಿ ಕೊಡೋದ್ ಬೇಡ. ನಾವು ಯಾರ ಜೊತೆನೂ ಭಿಕ್ಷೆನೂ ಕೇಳೋದಿಲ್ಲ. ಅವರ ಮಾತನ್ನು ಕೇಳಿ ಚಂದ್ರಯ್ಯ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ್ರು. ಆಗ ಅವರಿಗೆ ಖಾಲಿ ಇರುವ ಅವರ ಭೂಮಿ ನೆನಪಿಗೆ ಬಂತು. ಇಲ್ಲಿ ನೋಡಿ, ನಂದು ಊರಿನಲ್ಲೇ ಖಾಲಿಯಾಗಿರುವ ಒಂದು 3 ಎಕರೆ ಭೂಮಿ ಇದೆ. ಅಲ್ಲಿ ಏನು ಕೂಡ ಮಾಡಕ್ಕೆ ಸಾಧ್ಯ ಇಲ್ಲ. ನಿಮಗೆ ಆದ್ರೆ ಅದೇ ಭೂಮಿಯಲ್ಲಿ ಏನಾದ್ರೂ ಮಾಡ್ಕೊಂಡು ಜೀವನ ಮಾಡಿ ಹಾಗೆ ಅಂತ ಹೇಳಿದ. ಗಿರಿಧರ್ ವೈಷ್ಣವಿ ಒಬ್ಬರ ಮುಖವನ್ನು ಒಬ್ಬರು ನೋಡಿ ಸಂತೋಷ ಪಟ್ಕೊಂಡ್ರು. ಏನ್ ಹೇಳ್ತೀರಾ? ಆ ಭೂಮಿಯಲ್ಲಿ ನೀವು ಜೀವನ ಮಾಡ್ಕೊಂಡು ಬದುಕ್ತೀರಾ? ಸರಿ ಅಯ್ಯ, ಇದನ್ನ ನಮ್ಮ ಅದೃಷ್ಟ ಅಂತ ನಾವು ಬದುಕ್ತೀವಿ. ನಾನು ಇವಾಗ್ಲೇ ಹೇಳ್ಬಿಡ್ತೀನಿ, ಅದು ಬರಡು ಭೂಮಿ. ಇದುವರೆಗೂ ಯಾರು ಕೂಡ ಅದನ್ನು ಅಗಿಲಿಕ್ಕೆ ಹೋಗ್ಲೇ ಇಲ್ಲ. ನಮ್ಮ ದೃಷ್ಟಿಯಲ್ಲಿ ಭೂಮಿ ಬೇರೆ ಆಗಿರ್ಬೋದು, ಆದ್ರೆ ಆ ಭೂಮಾ ತಾಯಿಯನ್ನು ನಂಬಿದವರು ಯಾವತ್ತೂ ಕೂಡ ಆ ತಾಯಿಯವ್ರನ್ನ ಕೈ ಬಿಡದೇ ಇಲ್ಲ. ಅಯ್ಯ, ಭೂಮಿ ಹೇಗಿದ್ರೂ ಪರವಾಗಿಲ್ಲ. ನಮ್ಮ ಪರಿಶ್ರಮ ನಮ್ಮ ಕೈಯಲ್ಲಿದೆ. ಇವಾಗ್ಲೇ ಬನ್ನಿ ಆ ಭೂಮಿ ಹತ್ರ ಹೋಗೋಣ ಹಾಗೆ ಅಂತ ಅವರು ಕೇಳಿದಾಗ ಚಂದ್ರಯ್ಯ ಬೇಡ ಅಂತ ಹೇಳಲಿಲ್ಲ. ಯಾವುದೇ ಕೆಲ್ಸ ಅಂತ ಚಂದ್ರಯ್ಯನ ಜೊತೆ ಹೋದ್ರೂ ಕೂಡ ನಾಳೆ ಬನ್ನಿ ಅಂತ ಹೇಳುವ ಚಂದ್ರಯ್ಯ ಆ ಬಡ ದಂಪತಿಗಳನ್ನು ನೋಡಿ ನಾಳೆ ಬನ್ನಿ ಅಂತ ಹೇಳದೆ ಅವರ ಬರಡು ಭೂಮಿ ಹತ್ರ ಕರ್ಕೊಂಡೋದ್ರು. ಆ ಬರಡು ಭೂಮಿಯನ್ನು ನೋಡಿ ವೈಷ್ಣವಿ ತುಂಬಾನೇ ಆಶ್ಚರ್ಯಪಟ್ಲು. ಎಲ್ಲ ಕಡೆ ಅಲ್ಲಲ್ಲಿ ಸಣ್ಣ ಸಣ್ಣ ಗಿಡಗಳು, ಕಲ್ಲುಗಳು, ಪೊದರುಗಳು ಇದನ್ನೆಲ್ಲ ಕಂಡು ಅದು ಬರಡು ಭೂಮಿಗಿಂತ ಕಾಡಾಗಿ ಕಾಣಿಸಿತು. ರೀ, ಇಲ್ಲಿ ಏನ್ರಿ ಮಾಡಕ್ಕಾಗೋದು? ನಾವು ಕಷ್ಟಪಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು ವೈಷ್ಣವಿ. ಇಲ್ಲಿ ನೋಡಿ, ಈ ಭೂಮಿನ ನಿಮ್ ಕೈ ಕೊಡ್ತಾ ಇದ್ದೀನಿ. ವಿಜಯ ಸಾಧಿಸ್ಕೊಂಡ್ರೆ ನಿಮ್ಮ ಅದೃಷ್ಟ, ಇಲ್ಲ ಅಂದ್ರೆ ನಿಷ್ಠ ಪ್ರಯತ್ನ ಪಟ್ಟೋ ಎನ್ನುವ ಮನಸ್ಸಾದ್ರೂ ಇರುತ್ತೆ ಅಲ್ವಾ? ಹೀಗೆ ಭೂಮಿಯನ್ನು ಒಪ್ಪಿಸಿ ಚಂದ್ರಯ್ಯ ಅಲ್ಲಿಂದ ಹೊರಟು ಹೋದ್ರು. ಗಿರಿಧರ್ ಭೂಮಿಯ ನಡುವಿಗೆ ಹೋಗಿ ಮಣ್ಣನ್ನು ತೆಗೆದುಕೊಂಡ. ಭೂಮಿ ತಾಯಿ ತಾನು ಇದ್ದೀನಿ ಎನ್ನುವ ಹಾಗೆ ಅನ್ನಿಸಿತು ಗಿರಿಧರನಿಗೆ. ಸಂತೋಷದಿಂದ, ವೈಷ್ಣವಿ ಇಲ್ಲಿ ನೋಡ್ದ, ಇದೇ ನಮಗೆ ಕೊನೆವರೆಗೆ. ನನಗೂ ಕೂಡ ಸಂತೋಷನೇ ರೀ. ಇಬ್ಬರು ಸೇರಿ ತುಂಬಾನೇ ಕಷ್ಟಪಟ್ಟು ಆ ಬರಡು ಭೂಮಿಯಲ್ಲೇ ಒಂದು ಕಡೆ ಒಂದು ಸಣ್ಣ ಗುಡಿಸಲು ಮನೆಯನ್ನು ಏರ್ಪಾಡು ಮಾಡಿದ್ರು. ಆಯಾಸವಾಗಿ ಗುಡಿಸಲಲ್ಲಿ ಕೂತ್ಕೊಂಡು ಇಬ್ಬರಿಗೂ ತುಂಬಾ ಆಯಾಸವಾಗಿ ಅನ್ನಿಸಿತು. ರೀ, ಕುಡಿಲಿಕ್ಕೆ ನೀರೆಲ್ಲಾದ್ರೂ ಸಿಗುತ್ತಾ ಅಂತ ನೋಡ್ರಿ. ನಾನು ಹೋಗಿ ತರ್ತೀನಿ ಹಾಗೆ ಅಂತ ಹೇಳಿ ಗಿರಿಧರ್ ಮನೆಯಿಂದ ಹೊರಡುವಾಗ ಚಂದ್ರಯ್ಯ ಅವರಿಗೋಸ್ಕರ ಅನ್ನ ನೀರು ತೆಗೆದುಕೊಂಡು ಬಂದ್ರು. ನೀವ್ಯಾಕಯ್ಯ? ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡೋದೇ ತಾನೇ ಮನುಷ್ಯ ಗುಣ. ಮೊದಲು ನೀವು ಊಟ ಮಾಡಿ, ಆಮೇಲೆ ಇದ್ರ ಬಗ್ಗೆ ಮಾತಾಡ್ಬೋದು. ಊಟ ಮಾಡಿ. ಗಿರಿಧರ್ ವೈಷ್ಣವಿ ಹೊಟ್ಟೆ ತುಂಬಾ ಊಟ ಮಾಡಿ ನೀರನ್ನು ಕೂಡ ಕುಡಿದರು. ಅದನ್ನು ನೋಡಿ ಚಂದ್ರಯ್ಯ ತೃಪ್ತಿಯಾಗಿ ಹೊರಟು ಹೋದ. ಇವತ್ತಿಗೆ ಸರಿ ಹೋಯ್ತು, ನಾಳೆಯಿಂದ ಏನ್ರಿ ಮಾಡೋದು? ನೀನೇನು ಚಿಂತೆ ಮಾಡ್ಬೇಡ. ಈ ಬರಡು ಭೂಮಿಯಲ್ಲಿರುವ ಮರವನ್ನು ಕಡಿದು ಮಾರಿ ಹಣವನ್ನು ಸಂಪಾದನೆ ಮಾಡಿ ತರ್ತೀನಿ. ಸರಿ ರೀ. ಹೀಗೆ ಇಬ್ಬರು ಮಾತಾಡ್ಕೊಂಡು ಆ ಬರಡು ಭೂಮಿಯಲ್ಲಿರುವ ಮರವನ್ನೆಲ್ಲ ಕಡಿದು ಸೌದೆಯನ್ನಾಗಿ ಮಾಡಿದ್ರು. ಗಿರಿಧರ್ ಆ ಸೌದೆಯನ್ನು ಕಡಿದು ಮಾರಲು ತೆಗೆದುಕೊಂಡು ಹೋದ. ವೈಷ್ಣವಿ ಅಲ್ಲಿರುವ ಹುಲ್ಲಿನ ಪೊದರನ್ನು ಕಡಿದು ಶುದ್ಧ ಮಾಡಿದ್ಲು. ಸಂಜೆ ಆಗ್ತಾ ಇರುವ ಸಂದರ್ಭದಲ್ಲಿ ಗಿರಿಧರ್ ವಸ್ತುಗಳನ್ನು ತೆಗೆದುಕೊಂಡು ಬಂದ. ವೈಷ್ಣವಿ ಅಡುಗೆ ಮಾಡಿ ಹಾಕಿದ್ಲು. ದೀಪದ ಬೆಳಕಿನಲ್ಲಿ ಗಂಡ ಹೆಂಡತಿ ಊಟವನ್ನು ಮಾಡಿ ಮಲಗಿ ನಿದ್ರೆ ಮಾಡಿ ಮರುದಿನ ಸೂರ್ಯ ಉದಯವಾಗುವುದಕ್ಕೆ ಮುಂಚಿತವಾಗಿ ಕೈಯಲ್ಲಿ ಕತ್ತಿಯನ್ನು ತೆಗೆದುಕೊಂಡು ಹೊರಗಡೆ ಇರುವಂತಹ ಪೊದರನ್ನು ಕಡಿಯಲು ಆರಂಭಿಸಿದ್ರು. ಒಂದು ಪೊದರನ್ನು ಕಡಿಯುವಾಗ ಮತ್ತೊಂದು ಪೊದರು ಕಾಣ್ತಾ ಇತ್ತು. ಒಂದು ಕಲ್ಲನ್ನು ತೆಗೆಯುವಾಗ ಮತ್ತೆರಡು ಕಲ್ಲು ಸಿಗ್ತಾ ಇತ್ತು. ಇಬ್ಬರಿಗೂ ಕೈಗಳೆಲ್ಲ ಗಾಯವಾಯಿತು. ಏನ್ರಿ, ಈ 3 ಎಕರೆ ನೋಡಿದ್ರೆ ನಮ್ ಜೀವನಕ್ಕೆ ಸರಿ ಆಗೋಲ್ವೋ ಎಂದು ನನಗೆ ಅನ್ನಿಸ್ತಾ ಇದೆರಿ. ವೈಷ್ಣವಿ, ನಾವು ಕಷ್ಟಪಟ್ಟರು ಕೂಡ ಪರವಾಗಿಲ್ಲ. ಸೋತೋದೋ ಎನ್ನುವ ಭಾವನೆ ಹೆಸರು ಮಾತ್ರ ನಮಗೆ ಬರಲೇಬಾರ್ದು. ನಾವು ಗೆಲ್ಲುವವರೆಗೂ ಈ ಪ್ರಪಂಚ ನಮ್ನ ನೋಡ್ತಾ ಇರುತ್ತೆ. ಅದೇ ಗೆದ್ದ ನಂತರ ಈ ಪ್ರಪಂಚವೇ ನಮ್ನ ನೋಡಿ ಚಪ್ಪಾಳೆ ತಟ್ಟುತ್ತೆ. ಹಾಗೆ ಅಂತ ಧೈರ್ಯವನ್ನು ಹೇಳಿದ.
ಸ್ವಲ್ಪ ದಿನ ಕಳೆದೇ ಹೋಯಿತು. ಅರ್ಧ ಭೂಮಿಯನ್ನು ಸ್ವಚ್ಛ ಮಾಡಿದ್ರು. ಆದ್ರೆ ವಸ್ತುಗಳನ್ನು ತೆಗೆದುಕೊಳ್ಳಲು ಮಾತ್ರ ಅವರ ಕೈಯಲ್ಲಿ ಹಣ ಇರಲಿಲ್ಲ. ಒಂದು ದಿನ ವೈಷ್ಣವಿ ಖಾಲಿ ಒಲೆಯನ್ನು ನೋಡಿಕೊಂಡು ದುಃಖ ಪಡುತ್ತಾ ಕೂತಿದ್ಲು. ಯಾಕೆ ಆ ರೀತಿ ಆಲೋಚನೆ ಮಾಡ್ತಿದೀಯಾ? ರೀ, ಅಕ್ಕಿ ಇಲ್ಲ, ಬೇಳೆ ಕೂಡ ಇಲ್ಲ, ಏನ್ ಮಾಡೋದು? ಗಿರಿಧರ ಮಾತನ್ನು ಕೇಳಿ ಸ್ವಲ್ಪ ಸಮಯ ಮೌನವಾಗಿದ್ರು. ಆನಂತರ ಹೊರಗಡೆ ಬಂದು ಆಕಾಶವನ್ನು ಕಣ್ಣೆತ್ತಿ ನೋಡಿದ. ನಾವು ಭೂತಾಯಿಯನ್ನೇ ನಂಬಿ ಬಂದಿದೀವಿ, ಹಿಂದಕ್ಕೆ ಹೋಗೋದೇ ಇಲ್ಲ. ಹಾಗೆಂತ ಆಲೋಚನೆ ಮಾಡ್ತಾ ಇರುವಾಗನೇ ಚಂದ್ರಯ್ಯ ಆ ಕಡೆ ಬಂದ್ರು. ಅವರ ಪರಿಸ್ಥಿತಿಯನ್ನು ನೋಡಿ, ಅಯ್ಯೋ, ನೀವಿಷ್ಟೊಂದು ಕಷ್ಟಪಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ನಾನಿನ್ನು ಹೊರಡ್ತೀನಿ ಹಾಗೆ ಅಂತ ಅಲ್ಲಿಂದ ಹೊರಟು ಹೋದ್ರು. ಗಿರಿಧರ್ ವೈಷ್ಣವಿ ಹೊರಗಡೆ ಕೆಲಸವನ್ನು ಮಾಡ್ತಾ ಇದ್ರು. ಸ್ವಲ್ಪ ಸಮಯ ಕಳೆದ ನಂತರ ಚಂದ್ರಯ್ಯ 2 ಭತ್ತದ ಮೂಟೆ ಹಾಗೂ ಮನೆಗೆ ಬೇಕಾದ ಸ್ವಲ್ಪ ವಸ್ತುಗಳು, ನೇಗಿಲನ್ನು ತೆಗೆದುಕೊಂಡು ಆ ದಂಪತಿಯರ ಬಳಿ ಬಂದ್ರು. ನಿಮ್ಮ ಉಪಕಾರನ ಯಾವತ್ತೂ ಮರೆಯೋದಿಲ್ಲ ಹಾಗೆಂತ ಹೊಸ ಉತ್ಸಾಹದಿಂದ ಕೆಲಸ ಮಾಡಿದ್ರು. ಹೀಗೆ ಸ್ವಲ್ಪ ಸಮಯದಲ್ಲೇ ಪೂರ್ತಿ ಭೂಮಿಯನ್ನು ಅಗಿದುಕೊಂಡ್ರು. ಸ್ವಲ್ಪ ಸಮಯದಲ್ಲೇ ಭೂಮಿಯನ್ನು ಹೂಳುವ ಸಮಯ ಬಂತು. ಯಾರೂ ಕೂಡ ಎತ್ತನ್ನು ಕೊಡಲಿಲ್ಲ. ರೀ, ನಮ್ ಕಷ್ಟ ನೋಡಿ ಯಾರು ಎತ್ತನ್ನು ಕೊಡದಿದ್ರು ಪರವಾಗಿಲ್ಲ ರೀ, ನಾನೇ ನೇಗಿಲನ್ನು ಎಳಿತೀನಿ, ನಮ್ಮ ಭವಿಷ್ಯಕ್ಕೋಸ್ಕರ ಇದೊಂದು ಸಣ್ಣ ಕಷ್ಟ ಹಾಗೆ ಹೇಳಿ ಆ ನೇಗಿಲನ್ನು ಭುಜದ ಮೇಲೆ ಹಾಕಿಕೊಂಡ್ಲು. ಗಿರಿಧರ್ ಕಣ್ಣೀರನ್ನು ಹಾಕಿಕೊಂಡು, ನಿನ್ನಂತ ಹೆಂಡತಿ ಸಿಕ್ಕಿದ್ದು ನನ್ನ ಅದೃಷ್ಟ. ಇಬ್ಬರು ಸೇರಿ ಆ ಹೊಲವನ್ನು ಹೂಳಲಾರಂಭಿಸಿದ್ರು. ಅದನ್ನು ನೋಡಿದ ಕೆಲವು ಗ್ರಾಮದ ಜನರಿಗೆ ಮನಸ್ಸು ಕರಗಿತು. ತಕ್ಷಣ ಇಬ್ಬರು ರೈತರು ತಮ್ಮ ಎತ್ತುಗಳನ್ನು ಕರೆದುಕೊಂಡು ಅಲ್ಲಿಗೆ ಬಂದ್ರು. ಗಿರಿಧರ್ ಅವರಿಗೆ ಕೈಯನ್ನು ಜೋಡಿಸಿದ. ಅಂದಿನಿಂದ ಆ ಗ್ರಾಮದ ಜನರು ಅವರಿಗೆ ಸಹಾಯ ಮಾಡಲಾರಂಭಿಸಿದ್ರು. ಒಂದು ದಿನ ಗಿರಿಧರ್ ಭೂಮಿಯನ್ನು ಅಗಿತಾ ಇರುವಾಗ ನೇಗಿಲಿಗೆ ಏನೋ ಗಟ್ಟಿಯಾಗಿ ಸಿಕ್ತು. ಮಣ್ಣನ್ನು ಅಗಿದು ನೋಡುವಾಗ ದೊಡ್ಡ ಕಲ್ಲು ಸಿಕ್ತು. ಆ ಕಲ್ಲನ್ನು ಸ್ಥಳದಿಂದ ತೆಗೆಯಲು ತುಂಬಾ ಸಮಯ ಎಲ್ಲರೂ ಸೇರಿ ತುಂಬಾನೇ ಕಷ್ಟಪಟ್ರು. ಕಲ್ಲನ್ನು ತೆಗೆದ ನಂತರ ಅಲ್ಲಿಂದ ತುಂಬಾ ನೀರು ಬರಲು ಆರಂಭಿಸಿತು. ಏನ್ರಿ, ನೀರು ನೀರು ರೀ ವೈಷ್ಣವಿ, ಇಲ್ಲಿ ನೀರು ಬರ್ತಾ ಇದೆ ಹಾಗೆಂತ ತುಂಬಾ ಸಂತೋಷಪಟ್ಟು ಸ್ವಲ್ಪ ದಿನದಲ್ಲೇ ಅಲ್ಲೇ ಒಂದು ಬಾವಿಯನ್ನು ತೋಡಲಾರಂಭಿಸಿದ್ರು. ಈ ವಿಷಯ ಇಡೀ ಗ್ರಾಮಕ್ಕೆ ಹಬ್ಬಿತು. ಸ್ಥಳದಲ್ಲಿ ನೀರು ಇರುತ್ತೆ ಅಂತ ಯಾರು ಕೂಡ ತಿಳ್ಕೊಂಡಿರ್ಲಿಲ್ಲ. ಇವತ್ ನಿಮ್ಮ ಅದೃಷ್ಟ ತುಂಬಾ ಚೆನ್ನಾಗಿದೆ ಹಾಗೆಂತ ಹೇಳಿ ಹೊರಟು ಹೋದ್ರು. ಆ ನೀರನ್ನು ಉಪಯೋಗಪಡಿಸಿ ಗಿರಿಧರ್ ತರಕಾರಿಯನ್ನು ಬೆಳೆಯಲಾರಂಭಿಸಿದ. ವೈಷ್ಣವಿ ಗಿಡವನ್ನು ನಾಟಿ ಮಾಡಿದ್ಲು. ಇಬ್ಬರು ಸೇರಿ ಆ ಗಿಡವನ್ನು ಸ್ವಂತ ಮಕ್ಕಳ ಹಾಗೆ ನೋಡ್ಕೊಂಡ್ರು. ಸ್ವಲ್ಪ ದಿನಗಳ ನಂತರ ಹೊಲ ಹಚ್ಚ ಹಸಿರಿನಿಂದ ಕೂಡಲಾರಂಭಿಸಿತು. ಬೆಂಡೆಕಾಯಿ, ಟೊಮೆಟೊ, ಹಸಿಮೆಣಸು, ಬೀನ್ಸು ಅಂತ ಎಲ್ಲಾ ಕಡೆನೂ ತರಕಾರಿ. ಒಂದು ಸಮಯದಲ್ಲಿ ಏನೂ ಇಲ್ಲ ಅಂತ ಆಲೋಚನೆ ಮಾಡಿದ ಗ್ರಾಮಸ್ಥರು ಇವಾಗ ಆಶ್ಚರ್ಯಪಟ್ರು. ಸ್ವಲ್ಪ ದಿನದಲ್ಲೇ ಗಿರಿಧರ್ ಕೈಯಲ್ಲಿ ಎಲ್ಲರೂ ಆಶ್ಚರ್ಯ ಪಡುವ ರೀತಿ ಲಾಭ ಬಂತು. ಅವನ ಕಣ್ಣಲ್ಲಿ ಆನಂದ ಬಾಷ್ಪ. ವೈಷ್ಣವಿ, ನಮ್ಮ ಕಷ್ಟ ವ್ಯರ್ಥವಾಗಿಲ್ಲ. ಮಳೆ ನಮ್ಮ ಮನೆಯನ್ನು ಕೊಚ್ಕೊಂಡೋಯ್ತೆ ಹೊರತು ನಮ್ಮ ಮನಸ್ಸಲ್ಲಿರುವ ಧೈರ್ಯವನ್ನು ಕೊಚ್ಕೊಂಡೋಗಿಲ್ಲ. ಹೀಗೆ ಒಂದೊಂದು ವರ್ಷಗಳು ಕಳೆಯಿತು. ಆ ಊರಲ್ಲೇ ಬರಡು ಭೂಮಿಯಾಗಿರುವ ಆ ಜಾಗ ಇವಾಗ ಎಲ್ಲರೂ ಮೆಚ್ಚುವಂತಹ ಕ್ಷೇತ್ರವಾಗಿತ್ತು. ಅಕ್ಕಪಕ್ಕದ ಗ್ರಾಮದ ರೈತರು ಬಂದು ಆ ಹೊಲವನ್ನು ನೋಡ್ತಾ ಇದ್ರು. ಗಿರಿಧರ್ ಸಲಹೆಯನ್ನು ಕೂಡ ಕೇಳಿದ್ರು. ಒಂದು ದಿನ ಗ್ರಾಮ ಸಭೆಯಲ್ಲಿ ಗಿರಿಧರ್ ಈ ರೀತಿ ಹೇಳಿದ್ರು. ವೈಷ್ಣವಿ, ಗಿರಿಧರು ಬರಡು ಭೂಮಿಯನ್ನು ಬಂಗಾರದ ಭೂಮಿಯಾಗಿ ಬದಲಾಯಿಸಿದ್ರು. ನಮ್ಮ ಊರಿನ ಆದರ್ಶ ರೈತರಾದ್ರು. ಆ ಊರಿನವರೆಲ್ಲ ಚಪ್ಪಾಳೆ ತಟ್ಟಿದ್ರು. ಒಂದು ಸಮಯದಲ್ಲಿ ಮಳೆ ನೀರಿನಿಂದ ಸರ್ವಸ್ವವನ್ನು ಕಳೆದುಕೊಂಡ ಆ ದಂಪತಿಗಳು ಅದೇ ಕಷ್ಟವನ್ನು ಮೆಟ್ಟಲಾಗಿ ಉಪಯೋಗಿಸಿಕೊಂಡು ಎತ್ತರಕ್ಕೆ ಹೋದ್ರು. ಬರಡು ಭೂಮಿಯನ್ನು ಬಂಗಾರದ ಭೂಮಿಯಾಗಿ ಬದಲಾಯಿಸಿ ಸಂತೋಷವಾಗಿ ಜೀವನ ಮಾಡಿದ್ರು. ಅದೃಷ್ಟಕ್ಕೋಸ್ಕರ ಎದುರು ನೋಡಬೇಡಿ, ನಿಮ್ಮ ಕಷ್ಟವನ್ನು ನಂಬಿ ಜೀವನ ಮಾಡಿ. ಕಷ್ಟಪಟ್ಟ ಜಾಗದಲ್ಲಿ ಅದೃಷ್ಟ ಸಿಗುತ್ತೆ ಅಂತ ಅವರು ನಂಬಿದ್ರು. ಅದು ಮುತ್ತವರ ಅಗ್ರಹಾರ. ರಸ್ತೆಯಲ್ಲಿ ಯಾರೋ ಬೆಳಿಗ್ಗಿನ ಜಾವ ಟಕ್ 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 ಅಂತ ನಡ್ಕೊಂಡು ಹೋಗ್ತಾ ಇದ್ರು. ಕೈಯಲ್ಲಿ ಒಂದು ಸಣ್ಣ ಚೀಲ, ಹೆಗಲ ಮೇಲೆ ಒಂದು ಟವಲು ಹಾಕಿಕೊಂಡು ಬೀಡಿಯನ್ನು ಸೇದುತ್ತಾ ಅಪ್ಪಯ್ಯ ನಡ್ಕೊಂಡು ಬರ್ತಾ ಇದ್ರು. ಟೀ ಅಂಗಡಿಯಲ್ಲಿ ಸೂರಿ ಒಲೆಯನ್ನು ಊದ್ತಾ ಇದ್ದ. ಲೇ ಸೂರಿ, ಕೆಳಗೆ ಬಿದ್ದಿರುವ ಆ ಕಡ್ಡಿಯನ್ನು ಆರಿಸೋ, ಇನ್ನು ಅದರಲ್ಲಿ ಮತ್ತೆ ಪುನಃ ಕತ್ತಿಸಬಹುದು ಕಣೋ. ಅದ ಅಪ್ಪಯ್ಯಣ್ಣ, ಅದನ್ನ ಇನ್ನು ಕಸಕ್ಕಾಗಲ್ಲ, ಅದು ತುಂಬಾನೇ ಹುರಿದು ಹೋಗಿದೆ. ಎಲ್ಲ ಹುರಿದು ಹೋಗಿದೆ, ಅದರಲ್ಲಿ ಉರ್ಸಕ್ಕೆ ಇನ್ನು ಸ್ವಲ್ಪ ಇದೆ ಕಣೋ. ಮನುಷ್ಯ ಕೂಡ ಕೊನೆ ಉಸಿರಿರುವವರೆಗೂ ಇರ್ತಾನೆ, ವಸ್ತುಗಳು ಕೂಡ ಹಾಗೇನೆ ಹಾಗೆ ಅಂತ ಹೇಳಿ ಕೆಳಗೆ ಬಗ್ಗಿ ಆ ಕಡ್ಡಿಯನ್ನು ತೆಗೆದು ಅವರ ಚೀಲದೊಳಗೆ ಹಾಕಿಕೊಂಡ್ರು.
ಅಪ್ಪಯ್ಯಣ್ಣ, ಯಾವ ವಸ್ತು ನಿಮ್ಮ ಕೈಯಲ್ಲಿ ಸಿಕ್ಕಿದ್ರೂ ಸತ್ತೋಗಿದವರಿಗೆ ಕೂಡ ಜೀವ ಬಂದ ಹಾಗೆ. ನೋಡಿದ್ರೇನೆ ನಮ್ಮ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇದೆ. ರಾಮು, ದೇವರು ಕೊಟ್ಟಿರುವ ಪ್ರತಿಯೊಂದು ವಸ್ತುವಿಗೆ ಅದರದೇ ಆದ ಪ್ರಾಮುಖ್ಯತೆ ಇದೆ. ಅದನ್ನು ಪೂರ್ತಿಯಾಗಿ ಉಪಯೋಗ ಮಾಡದೆ ಎಸೆಯುವುದು ತಪ್ಪು ಕಣೋ. ನೀವು ಬೀಡಿನ ಕೂಡ ಪೂರ್ತಿಯಾಗಿ ಸೇದದಿಲ್ಲ, ಅದರಲ್ಲೇ ಸ್ವಲ್ಪ ಉಳಿಸ್ಕೊಂಡು ನಾಳೆಗೆ ಅನ್ಕೋತೀರಾ. ಬೀಡಿಯ ಹೊಗೆ ಪೂರ್ತಿಯಾಗಿ ಒಳಗೆ ಹೋಗ್ಬಾರ್ದು ಕಣೋ. ಎಷ್ಟು ಬೇಕೋ ಅಷ್ಟು ಮಾತ್ರ. ಇವತ್ತು ಸ್ವಲ್ಪ ಇಟ್ಕೊಂಡು ನಾಳೆಗೂ ಉಪಯೋಗ ಮಾಡ್ಬೇಕು. ಆ ಮಾತನ್ನು ಕೇಳಿ ಟೀ ಅಂಗಡಿ ಹತ್ರ ಇರುವವರು ಎಲ್ಲರೂ ಒಂದೇ ಸಲ ನಗ್ತಾ ಇದ್ರು. ಈ ಕಡೆ ಮನೆಯಲ್ಲಿ ಲಕ್ಷ್ಮಿ ಅಮ್ಮ ಹೊಲೆನ ಉರಿಸ್ತಾ ಇದ್ರು. ಅಷ್ಟರಲ್ಲಿ ಬಂದ ಅಪ್ಪಯ್ಯ ಅವರ ಬ್ಯಾಗಲ್ಲಿದ್ದ ವಸ್ತುಗಳನ್ನ ಕೆಳಗೆ ಚೆಲ್ಲಿದ್ರು. ಅದರಲ್ಲಿ ಎಸೆದಿರುವ ಸಣ್ಣ ಪುಟ್ಟ ಕಡ್ಡಿಗಳು ಹಾಗೂ ತೆಂಗಿನ ಚರಟೆಗಳು ಇದ್ದವು. ಏನ್ರಿ, ಊರಿನಲ್ಲಿ ಬೇಡ ಅಂತ ತೆಗೆದು ಬಿಸಾಕುವ ಕಸವನ್ನೆಲ್ಲ ತೆಗೆದುಕೊಂಡು ಬಂದು ನಮ್ಮ ಮನೆಯಲ್ಲಿ ಹಾಕ್ತಾ ಇದ್ದೀರಲ್ವಾ? ನೀವೇನು ಸಣ್ಣವ್ರ? ನಿಮಗೆ ಇನ್ನೂ ಬುದ್ಧಿ ಬರ್ಲಿಲ್ವಾ? ಕಸ ಅಂತ ಯಾಕೆ ಹೇಳ್ತೀಯ ಲಕ್ಷ್ಮಿ ಅಮ್ಮ? ಉಪಯೋಗ ಮಾಡ್ಲಿಕ್ಕೆ ಗೊತ್ತಿಲ್ಲದವ್ರೆ ಅದನ್ನ ಕಸ ಅಂತ ಹೇಳೋದು. ಬುದ್ಧಿವಂತಿಕೆಯಿಂದ ಉಪಯೋಗ ಮಾಡಿದ್ರೆ ಪ್ರತಿಯೊಂದರಲ್ಲೂ ಉಪಯೋಗ ಇರುತ್ತೆ. ಇಷ್ಟು ವರ್ಷ ನನ್ನ ಜೊತೆ ಜೀವನ ಮಾಡ್ತಾ ಇದ್ದೀಯಾ, ಇನ್ನೂ ಹೇಗೆ ಉಳಿಕೆ ಮಾಡುವುದು ಅಂತ ಗೊತ್ತಿಲ್ವಾ? ಹೌದು ರೀ, ನೀವು ಹೇಳೋದೆಲ್ಲ ಸರಿನೇ. ಸರಿ, ಈ ತೆಂಗಿನ ಚರಟೆ ಇದೆ ಅಲ್ವಾ, ಇದು ಕೂಡ ನಿಮ್ಮ ಕಣ್ಣಿಗೆ ಚಿನ್ನದ ಹಾಗೆ ಕಾಣಿಸುತ್ತೆ. ಇದನ್ನ ಕೂಡ ಯಾಕೆ ರೀ ಎತ್ಕೊಂಡ್ಬರ್ತೀರಾ? ಮತ್ತೆ ಇದೇ ತಾನೇ ನಿಜವಾದ ಬಂಗಾರ. ಇದು ಇದ್ರೆ ನಮಗೆ ಸೌದೆಯ ಉಪಯೋಗ ಬೇಡ. ಇದನ್ನೇ ಉರಿಸಿ ಅಡಿಗೆ ಮಾಡ್ಬೋದು. ಸೌದೆನ ತಗೊಂಡ್ರೆ ಏನ್ರಿ ಆಗುತ್ತೆ? ಸ್ವಲ್ಪ ಖರ್ಚು ಮಾಡಿದ್ರೆ ಮನೆನ ಚೆನ್ನಾಗಿಸ್ಕೋಬೋದಲ್ವಾ? ಕಷ್ಟಪಟ್ಟು ಕೆಲಸ ಮಾಡಿದ್ರೆ ತಾನೇ ಗೊತ್ತಾಗೋದು. ಎಷ್ಟು ಹಣವನ್ನು ಕೂಡಿಡ್ತೀವೋ ಸಂಪಾದನೆ ಮಾಡಿದ ಹಣಕ್ಕಿಂತ ಕೂಡಿಡುವ ಹಣದ ಬೆಲೆನೇ ಅಧಿಕ. ಹೌದು ರೀ, ನಿಮ್ಮ ಕಣ್ಣಿಗೆ ಮಾತ್ರ ಹುರಿದೋಗಿರುವ ಸಣ್ಣ ಕಡ್ಡಿ ಕೂಡ ಅದರ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತೆ. ಹೌದೇ, ಅದಕ್ಕೆ ಇವಾಗ ಮನೆ ನಡೆಸ್ತಾ ಇರೋದು. ಇಲ್ಲದಿದ್ರೆ ಇಷ್ಟೊತ್ತಿಗೆ ಸಾಲದಲ್ಲಿ ಮುಳುಗೋಗ್ತಾ ಇದ್ದೋ. ಅಷ್ಟರಲ್ಲಿ ಹೊರಗಿಂದ ಸುಬ್ಬಮ್ಮ ಕರಿತಾ ಇದ್ರು. ಅಪ್ಪಯ್ಯಣ್ಣ, ಒಮ್ಮೆ ಹೊರಗಡೆ ಬರ್ತೀರಾ? ಏನು ಸುಬ್ಬಮ್ಮ? ನಾನು ಒಲೆ ಉರ್ಸುವಾಗ ಒಲೆ ಕೆಟ್ಟೋಯ್ತು, ಬೆಂಕಿ ಇಲ್ಲ, ಸ್ವಲ್ಪ ಮಸಿ ಇದ್ರೆ ತರ್ತೀರಾ? ಹಾಗೆ ಅಂತ ಕೇಳಿದಾಗ ಸುಬ್ಬಯ್ಯ ಮನೆಯೊಳಗೆ ಬಂದು ಬೂದಿನ ತಗೊಂಡೋದ್ರು. ಏನಣ್ಣ ನೀವು ಬೂದಿನ ತಂದು ಕೊಡ್ತಾ ಇದ್ದೀರಾ? ಅದು ನೋಡ್ಲಿಕ್ಕೆ ಬೂದಿಯಾಗೇನೆ ಇರೋದು, ಒಳಗೆ ಬೆಂಕಿ ಇದೆ. ಅಂದ್ರೆ ಮತ್ತೆ ಇದರಲ್ಲಿ ಬೆಂಕಿ ಮಾಡ್ಬೋದು. ಒಂದು ಬೆಂಕಿ ಕಡ್ಡಿನ ಕೊಟ್ಟಿದ್ರೆ ಸರಿ ಆಗ್ತಿತ್ತು. ಒಂದು ಬೆಂಕಿ ಕಡ್ಡಿಯನ್ನು ಕೊಟ್ರು ಕೂಡ ಮತ್ತೆ ಮತ್ತೆ ಅಭ್ಯಾಸ ಆಗ್ಬಿಡುತ್ತೆ. ಅಭ್ಯಾಸ ಆದ್ರೆ ನಮ್ಮ ಕೈಯಲ್ಲಿರೋದು ಎಲ್ಲ ಖಾಲಿಯಾಗುತ್ತೆ. ಹೇಗೆ ಉಳಿತಾಯ ಮಾಡೋದು ಅಂತ ಕಲ್ತ್ಕೊಮ್ಮ. ಹೌದು, ನಿಜವಾಗ್ಲೂ ನೀವು ಸರಿಯಾದ ಮಾತೇ ಹೇಳಿದ್ರಿ. ಈ ಮಾತಿಗೆ ತಾನೇ 10 ವರ್ಷಗಳ ಹಿಂದೆ ನಿಮ್ಮ ಬಲೆಗೆ ಬಿದ್ದಿರೋದು. ಹೀಗೆ ನಿಧಾನವಾಗಿ ಹೇಳಿ ನಾಚಿಕೆ ಪಟ್ರು ಸುಬ್ಬಮ್ಮ. ಸಂಜೆ ಪಕ್ಕದ ಬೀದಿಯಲ್ಲಿ ಮದುವೆ ಸಮಾರಂಭ. ಎಲ್ಲರೂ ಮದುವೆ ಮಂಟಪದಲ್ಲಿ ಹಬ್ಬದ ವಾತಾವರಣದಲ್ಲಿ ಕೂತಿದ್ರು. ಸುಬ್ಬಯ್ಯ ಅಲ್ಲಿಗೆ ಬಂದ್ರು. ಅಡಿಗೆ ಮಾಡುವವರು ಅಡಿಗೆ ಕೆಲಸದಲ್ಲಿ ತುಂಬಾ ಬ್ಯುಸಿಯಾಗಿ ಇದ್ರು. ಅಪ್ಪಯ್ಯ ಕೆಳಗೆ ಬಿದ್ದಿರುವ ತುಂಡುಗಳನ್ನು ನಿಧಾನವಾಗಿ ತೆಗಿತಾ ಇದ್ದ. ಏನಪ್ಪಯ್ಯ, ಇಲ್ಲಿಗೆ ಬಂದು ಸೌದೆನ ಕದಿತಾ ಇದ್ದೀಯಾ? ಅಯ್ಯೋ ಅಯ್ಯ, ನಾನು ಯಾಕೆ ಕದಿತಾ ಇದ್ದೀನಿ? ನೆಲದ ಮೇಲೆ ಹೀಗೆ ಬಿದ್ದಿದ್ಯಲ್ಲ ಅಂತ ತೆಗಿತಾ ಇದ್ದೀನಿ. ಮತ್ ಯಾಕೆ ಅದನ್ನ ತೆಗೆದು ನಿನ್ನ ಬ್ಯಾಗ್ ಒಳಗೆ ಹಾಕೊಂಡೆ? ಕಸಕ್ಕೆ ಎಸೆಯೋಣ ಅಂತ ಇದನ್ನ ತೆಗೆದು ಬ್ಯಾಗಿಗೆ ಹಾಕೊಂಡೆ. ಇದನ್ನ ಯಾರಾದ್ರೂ ಮೆಟ್ಟಿದ್ರೆ ಮತ್ತೆ ಕಾಲಿಗೆ ಹಾನಿಯಾಗುತ್ತೆ. ಮನೆಯ ಕಸದ ಬುಟ್ಟಿಗೆ ಹಾಕ್ಲಿಕ್ಕ ಅಪ್ಪಯ್ಯ? ಹಾಗೆ ಅಂತ ಹೇಳಿದಾಗ ಎಲ್ಲರೂ ನಗ್ತಾ ಇದ್ರು. ಒಳ್ಳೆದನ್ನು ಯಾವಾಗ್ಲೂ ಮನೆಯಿಂದನೇ ಆರಂಭಿಸಬೇಕು. ಒಂದು ದಿನ ರಾತ್ರಿ ಸಮಯದಲ್ಲಿ ಲಕ್ಷ್ಮಿ ಅಮ್ಮ ಬಾಳೆ ಎಲೆನ ತೊಳಿತಾ ಇದ್ರು. ಏನು ಲಕ್ಷ್ಮಿ, ಇವತ್ತು ಏನು ನಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣನಾ? ನಮ್ಮ ಪಕ್ಕದ ಬೀದಿಯಲ್ಲಿ ಮದುವೆ ವಯಸ್ಸಲ್ಲಿರುವ ಒಂದು ಹುಡುಗಿ ಇದ್ದಾಳೆ. ನಾಳೆ ಬೆಳಿಗ್ಗಿನ ಜಾವ ಒಳ್ಳೆ ಮುಹೂರ್ತ ಇದೆ. ನಿಮ್ಮ ಪೀಡೆಯಿಂದ ತಪ್ಪಿಸ್ಕೋಬೇಕು, ಇದೇ ಸರಿಯಾದ ದಾರಿ ಅಂತ ಮದುವೆಗೆ ಏರ್ಪಾಡು ಮಾಡ್ತಿದ್ದೀನಿ. ಅಯ್ಯಯ್ಯೋ, ನಿನ್ ಜೊತೆನೆ ನನ್ಗೆ ಆಗ್ತಾ ಇಲ್ಲ, ಮತ್ತೆ ಇನ್ನೊಂದಾ? ಸರಿ, ವಯಸ್ಸು ಹೋಗು ಅಂತಿದೆ, ಕಾಡು ಬಾಬಾ ಅಂತಿದೆ. ವಿಷಯ ಏನು ಅಂತ ಹೇಳು. ನಾನು ಎಲೆನ ತೊಳಿತಾ ಇದ್ದೀನಿ. ನಾಳೆ ವೈದ್ಯರು ಬರ್ತಾರಲ್ವಾ? ನಾವು ಇಬ್ರೇ ತಾನೆ, ನಮಗೆ ಒಂದು ಎಲೆನೇ ಸಾಕಾಗುತ್ತೆ. ಅತಿಥಿಗಳು ಬಂದ್ರೆ ಅವರ ಮುಂದೆ ಮರ್ಯಾದೆ ಹೋಗ್ಬಾರ್ದು. ನಿಮ್ಮ ಜಿಪುಣತನಕ್ಕೆ ಒಂದು ಮಿತಿಯೇ ಇಲ್ಲ. ಬಂದವರು ಎಲೆನ ನೋಡೋದಿಲ್ಲ, ಅದರಲ್ಲಿರುವ ಊಟವನ್ನೇ ನೋಡೋದು. ನಿಮ್ಮಿಂದ ನನಗೆ ಆಗಲ್ಲ ರೀ. ಮರುದಿನ ವೈದ್ಯರು ಮನೆಗೆ ಬಂದ್ರು. ಡಾಕ್ಟ್ರೇ, ಬನ್ನಿ ಡಾಕ್ಟ್ರೇ, ನನ್ನ ಮನೆ ಚಿಕ್ಕದೇ, ಆದ್ರೆ ನನ್ನ ಮನ್ಸು ಮಾತ್ರ ತುಂಬಾ ದೊಡ್ಡದು. ತುಂಬಾ ಆತಿಥ್ಯವಾಗಿ ಕರಿತಾ ಇದ್ದೀರಾ ಅಪ್ಪಯ್ಯನವ್ರೆ. ಅಷ್ಟರಲ್ಲಿ ಲಕ್ಷ್ಮಮ್ಮ ಕುಡಿಲಿಕ್ಕೆ ನೀರ್ ತಂದ್ರು. ಏನೋ ಹೊಸ ವಾಸನೆ ಬರ್ತಿದೆ. ಕಾಫಿಯಲ್ಲಿ ಏನೋ ವಿಚಿತ್ರವಾದ ಸ್ಮೆಲ್ ಬರ್ತಿದೆ. ಅದು ಕರ್ಪೂರ ಮಿಕ್ಸ್ ಆದ ಕಾಫಿ. ಕರ್ಪೂರನಾ? ಅದು ಹೇಗೆ? ದೇವಸ್ಥಾನದಲ್ಲಿ ಉಳಿಕೆಯಾದ ಕರ್ಪೂರವನ್ನು ತಂದು ಯಾಕೆ ಸುಮ್ಮನೆ ವೇಸ್ಟ್ ಆಗಬೇಕು ಅಂತ ಕಾಫಿಯಲ್ಲಿ ಹಾಕಿದೀವಿ. ಏನು, ಕರ್ಪೂರದಲ್ಲಿ ಕಾಫಿ ಮಾಡ್ತೀರಾ?
ಹೌದು ಡಾಕ್ಟ್ರೇ, ಬೆಳಿಗ್ಗೆ ಆರಂಭವಾಗುವ ಯಾವುದೇ ವಿಷಯವಾದರೂ ದೇವರಿಂದ ಆರಂಭ ಆಗ್ಲಿ ಅಂತ. ಆವಾಗ ಡಾಕ್ಟರ್ ನೇರವಾಗಿ ಲಕ್ಷ್ಮಮ್ಮನ ನೋಡಿದ್ರು. ಲಕ್ಷ್ಮಿ ಅಮ್ಮ ನಗುತ್ತಾ ತಲೆ ತಗ್ಸಿದ್ರು. ಸ್ವಲ್ಪ ದಿನಗಳ ನಂತರ ಗ್ರಾಮದ ಅಧ್ಯಕ್ಷರ ಮನೆಯಲ್ಲಿ ಒಂದು ಸಮಾರಂಭ ನಡೀತಾ ಇತ್ತು. ಎಲ್ಲರೂ ಅಲ್ಲೇ ಇದ್ರು. ಅಡಿಗೆಯವರು ಗೊಂದಲದಿಂದ ಆ ಕಡೆ ಈ ಕಡೆ ತಿರುಗ್ತಾ ಇದ್ರು. ಅಯ್ಯೋ, ಬೆಂಕಿಪಟ್ನ ನೀರಲ್ಲಿ ನೆಂದೋಯ್ತು, ಏನ್ ಮಾಡಿದ್ರು ಉರ್ಸಕ್ಕಾಗ್ತಿಲ್ಲ. ಅಷ್ಟು ಜನ ಹಸಿವಲ್ಲಿ ಕೂತ್ಕೊಂಡಿದ್ದಾರೆ. ಇವಾಗ ನೀವು ಏನ್ ಮಾಡ್ತೀರಾ? ಆವಾಗ್ಲೇ ಅಪ್ಪಯ್ಯ ನಿಧಾನವಾಗಿ ಒಳಗೆ ಬಂದ್ರು. ಅಯ್ಯೋ ಅಯ್ಯ, ಗೊಂದಲ ಪಡಬೇಡಿ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇರುತ್ತೆ ಹಾಗೆ ಅಂತ ತನ್ನ ಬ್ಯಾಗಲ್ಲಿದ್ದ ವಸ್ತುವನ್ನು ಕೆಳಗೆ ಚೆಲ್ಲಿದ್ರು. ಅದರಲ್ಲಿ ತೆಂಗಿನ ಚರಟೆ, ಕೆಟ್ಟೋಗಿರುವ ಕಡ್ಡಿಗಳು ಇತ್ತು. ಇದನ್ನೆಲ್ಲ ಯಾವಾಗ್ಲಿಂದೋ ಕೂಡಿಟ್ಟ ಹಾಗಿದೆ. ಕಷ್ಟಕ್ಕೆ ಉಪಯೋಗ ಪಡೋದು ನಿಜವಾಗ್ಲೂ ಕೂಡಿಟ್ಟಿದ್ದೆ. ಸಮಯಕ್ಕೆ ಸರಿಯಾಗಿ ಉಪಯೋಗ ಆಗದಿದ್ರೆ ಅದಕ್ಕೆ ಏನ್ ಬೆಲೆ ಇದೆ? ಹಾಗೆ ಹೇಳಿ ಅಪ್ಪಯ್ಯ ಒಂದು ಬೆಂಕಿ ಕಡ್ಡಿಯನ್ನು ಕತ್ತಿಸಿದ್ರು. ಅಲ್ಲಿರುವವರೆಲ್ಲ ಚಪ್ಪಾಳೆ ತಟ್ಟಿದ್ರು. ಅಪ್ಪಯ್ಯ, ನೀನು ಜಿಪುಣನ ಮೇಧಾವಿಯ ಅಂತ ಇದುವರೆಗೂ ಅರ್ಥನೇ ಆಗ್ತಾ ಇಲ್ಲ. ಅಯ್ಯ, ಎರಡು ಒಂದೇ. ಖರ್ಚು ಮಾಡೋರಿಗೆ ಹೊಸದು ಗೊತ್ತಾಗಲ್ಲ. ಸ್ವಲ್ಪ ಸ್ವಲ್ಪವಾಗಿ ಕೂಡಿಟ್ಟಿದ್ದೆ ನದಿಯಾಗೋದು. ಅಪ್ಪಯ್ಯನವರು ಕೈ ಇಟ್ರೆ ಬೂದಿಗೆ ಕೂಡ ಜೀವ ಬರುತ್ತೆ. ಹೀಗೆ ಊರಿನ ಜನರೆಲ್ಲ ಜೋರಾಗಿ ನಗ್ತಾ ಇದ್ರು. ಇದುವೇ ಈ ದಿನದ ಕತೆ. ಮತ್ತೊಂದು ಕಥೆಯೊಂದಿಗೆ ಪುನಃ ನೋಡೋಣ. ಅದುವರೆಗೂ ನಮಸ್ಕಾರ.